ಹರೇ ಶ್ರೀನಿವಾಸ. ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೋ ನಂದ ನಂದನ ಗೋವಿಂದ. ಈ ಕೃತಿಯಲ್ಲಿ ದಾಸರು ಏನು ಹೇಳ್ತಾರೆ, ವೆಂಕಟೇಶ ವಿಠಲ ಅಂಕಿತ ಪ್ರತಿಯೊಂದು ನುಡಿಯಲ್ಲೂ ಅನುಸಂಧಾನ ಇರಬೇಕು ಅನ್ನೋದನ್ನು ತಿಳಿಸ್ತಾರೆ. ನಾವು ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಅದನ್ನು ಅನುಸಂಧಾನ ಪೂರ್ವಕವಾಗಿ ಏನು ಒಂದು ಅನುಸಂಧಾನ ಬರಬೇಕು. ನಮಗೆ ಯಾವುದೇ ಒಂದು ಕರ್ಮ ಮಾಡಿದಾಗ ಭಗವಂತನೇ ನಮ್ಮೊಳಗೆ ನಿಂತು ಮಾಡಿಸಿದ್ದಾನೆ, ನಾನು ಮಾಡಿದ್ದೀನಿ ಅನ್ನೋ ಅಹಂ ಬರಕೂಡದು ಅಂತ ಹೇಳ್ತಾರೆ. ಮೊದಲನೇ ನುಡಿಯಲ್ಲಿ ಹೇಳ್ತಾರೆ, ಜನನ ಮರಣ ನಿಂದೆ, ಜನ್ಮ ಸಾಧನ ನಿಂದೆ. ಹುಟ್ಟಿಸೋದು ನಿಂದೆ, ಮರಣ ತರಿಸೋದು ನಿಂದೆ. ಆ ಹುಟ್ಟು ಸಾವಿನ ಮಧ್ಯ ಏನಿರುತ್ತಲ್ಲ ನಮ್ಮ ಜೀವನ, ಆ ಜೀವನದಲ್ಲಿ ನಾವೇನು ಸಾಧನೆ ಮಾಡ್ತೀವಲ್ಲ ಅದೆಲ್ಲವೂ ಕೂಡ ಭಗವಂತನದ್ದೇ ಅಂತ ಹೇಳ್ತಾರೆ. ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಕಾಯ ಕಷ್ಟವೂ ನಿಂದೆ, ದೇಹದ ಬಲದಿಂದೆ. ಯಾವುದೇ ಒಂದು ಕಷ್ಟಪಟ್ಟು ನಾವು ಕೆಲಸವನ್ನು ಮಾಡುವಾಗ ಆ ಒಂದು ದೇಹದ ಬಲ ಏನಿರ್ತದಲ್ಲ ಅದು ಕೂಡ ಭಗವಂತನೇ ನಮಗೆ ನೀಡ್ತಾನೆ ಅನ್ನೋ ಚಿಂತನೆ ನಮಗೆ ನಮ್ಮ ಮನಸ್ಸಿಗೆ ಬರಬೇಕು. ಕಾಯ ಕಷ್ಟವು ನಿಂದೆ, ದೇಹದ ಬಲ ನಿಂದೆ, ನ್ಯಾಯ ಅನ್ಯಾಯವು ನಿಂದೆ. ಏನೇ ನಮಗೆ ನಮ್ಮ ಜೊತೆ ಅನ್ಯಾಯ ನಡೀಲಿ, ನ್ಯಾಯ ನಡೀಲಿ, ಎಲ್ಲವೂ ಅದು ಭಗವತ್ ಇಚ್ಛೆ ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ. ನ್ಯಾಯ ಅನ್ಯಾಯವು ನಿಂದೆ ಅಂತ ಹೇಳಿ ತಿಳಿಸ್ತಾರೆ. ಬಾಯಿ ಮಾತು ನಿಂದೆ, ಬರುವ ಭಾಗ್ಯ ನಿಂದೆ. ಬಾಯಿಯಲ್ಲಿ ಒಂದು ಮಾತು ಬರಬೇಕು, ನಮಗೆ ಒಂದು ಭಾಗ್ಯ ಸಿಗಬೇಕು ಅಂದ್ರೂ ಕೂಡ ಅದಕ್ಕೆ ಕಾರಣೀಕರ್ತ ಭಗವಂತನೇ ಅನ್ನೋ ಒಂದು ಚಿಂತನೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅಂತ ಹೇಳಿ ತಿಳಿಸ್ತಾರೆ. ಕೊನೆ ನುಡಿಯಲ್ಲಿ ಹೇಳ್ತಾರೆ, ನಾವು ಯಾತ್ರೆ ಮಾಡ್ಕೊಂಡ್ಬಂದ್ವಿ, ಅಲ್ಲಿ ಹೋದ್ವಿ, ಇಲ್ಲಿ ಹೋದ್ವಿ ಅಂತ ಹೇಳಿ ಒಂದು ಖುಷಿ ಪಡ್ತೀವಲ್ಲ, ಅದನ್ನ ನಮ್ಮ ಅಂತರ್ಯಾಮಿಯಾದಂಥ ಭಗವಂತನೇ ಮಾಡಿಸ್ತಿರೋದು ಅನ್ನೋ ಚಿಂತನೆ ನಮಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಎಚ್ಚರ ನಮಗೆ ಇರಬೇಕು ಅಂತ ಹೇಳಿ ತಿಳಿಸ್ತಾರೆ. ಯಾತ್ರ ತೀರ್ಥವು ನಿಂದೆ, ಕ್ಷೇತ್ರದ ಫಲ ನಿಂದೆ. ಆ ಕ್ಷೇತ್ರದ ದರ್ಶನಗಳೇನು ನಮಗಾಗುತ್ತಲ್ಲ, ಭಗವಂತನ ದರ್ಶನ, ಆ ದರ್ಶನದ ಫಲ ಕೂಡ ನಿನ್ನದೇ ಭಗವಂತ ಅಂತ ಅನ್ನೋ ಚಿಂತನೆ ನಮಗೆ ಬರಬೇಕು. ಧಾತ್ರಿಯೊಳ್ ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ. ಅಂದರೆ ಈ ಭೂಮಿಯಲ್ಲಿ ನಾವು ಎಲ್ಲಿ ಕಣ ಕಣದಲ್ಲೂ ಕೂಡ ಆ ಭಗವಂತ ಇದ್ದಾನೆ ಅನ್ನೋ ಒಂದು ಅನುಸಂಧಾನ ನಮ್ಮ ಮನಸ್ಸಿಗೆ ಬರಬೇಕು. ಆ ಒಂದು ಚಿಂತನೆ ನಮಗೆ ಬರಬೇಕು ಅನ್ನೋ ಸಂದೇಶವನ್ನು ಈ ಕೃತಿಯಲ್ಲಿ ದಾಸರು ನಮಗೆ ತಿಳಿಸಿದ್ದಾರೆ. ಈ ಕೃತಿ ನಿತ್ಯದಲ್ಲೂ ನಾವು ಹೇಳ್ಕೊಳ್ಬೇಕು. ಭಗವಂತನಿಗೆ ಸಮರ್ಪಣೆ ಒಂದು ಕೃತಿ ಅಂತ ತಿಳ್ಕೊಳ್ಬೇಕು. ನಿತ್ಯದಲ್ಲೂ ಮಲಗುವಾಗ ನಂದೇನದು ಸ್ವಾಮಿ ನಿಂದೆ ಇದೆಲ್ಲವೋ, ಇಡೀ ದಿನ ಏನು ನಾವು ಕರ್ಮಗಳನ್ನು ಮಾಡಿದ್ವಲ್ವಾ ಅದು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತಕ್ಕಂತಹ ಕೃತಿ ಅಂತ ಹೇಳಿದ್ರೆ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತೇನೆ. ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೋ ನಂದ ನಂದನ ಗೋವಿಂದ. ಹರೇ ಕೃಷ್ಣ ನಂದ ನಂದನ ಗೋವಿಂದ. ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೋ ನಂದ ನಂದನ ಗೋವಿಂದ. ಹರೇ ಕೃಷ್ಣ ನಂದ ನಂದನ ಗೋವಿಂದ. ಜನನ ಮರಣ ನಿಂದೆ, ಜನ್ಮ ಸಾಧನ ನಿಂದೆ, ಅನುಕೂಲಾದರ ನಿಂದೆ. ತನುಮನವೋ ನಿಂದೆ, ಕಾಯ ದೊರೆಯುವುದು ನಿಂದೆ, ಚಿನ್ಮಯ ರೂಪನೆ ಮಾಯ ತಿಳಿಯದಯ್ಯ. ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೋ ನಂದ ನಂದನ ಗೋವಿಂದ. ಹರೇ ಕೃಷ್ಣ ನಂದ ನಂದನ ಗೋವಿಂದ. ಕಾಯ ಕಷ್ಟವು ನಿಂದೆ, ದೇಹದ ಬಲ ನಿಂದೆ, ನ್ಯಾಯ ಅನ್ಯಾಯವು ನಿಂದೆ. ಬಾಯಿ ಮಾತು ನಿಂದೆ, ಬರುವ ಭಾಗ್ಯವು ನಿಂದೆ, ಕಾಯ ಜಪಿತ ನಿನ್ನ ಮಾಯೆ ತಿಳಿಯದಯ್ಯ. ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೋ ನಂದ ನಂದನ ಗೋವಿಂದ. ಹರೇ ಕೃಷ್ಣ ನಂದ ನಂದನ ಗೋವಿಂದ.
ಯಾತ್ರಾ ತೀರ್ಥವು ನಿಂದೆ, ಕ್ಷೇತ್ರದ ಫಲ ನಿಂದೆ, ಸತ್ಪಾತ್ರ ದಾನ ನೇಮ ನಿಂದೆ. ಧಾತ್ರಿಯೋಳ್ ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ, ಧಾತ್ರಿಯೋಳ್ ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ, ಸ್ತೋತ್ರ ಮಾಡ್ಬೋದು ವಿಚಿತ್ರ ನಿನ್ನ ದಯ್ಯ, ಸ್ತೋತ್ರ ಮಾಡ್ಬೋದು ವಿಚಿತ್ರ. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ನಂದ ನಂದನ ಗೋವಿಂದ ಹರೇ ಕೃಷ್ಣ, ನಂದ ನಂದನ ಗೋವಿಂದ. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ನಂದ ನಂದನ ಗೋವಿಂದ ಹರೇ ಕೃಷ್ಣ, ನಂದ ನಂದನ ಗೋವಿಂದ ಹರೇ ಕೃಷ್ಣ, ನಂದ ನಂದನ ಗೋವಿಂದ.